ಪಟಾಕಿ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವಘಡ ಸಾಕಷ್ಟು ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಅವಘಡಕ್ಕೆ 40 ಮಂದಿ ಗಾಯಗೊಳಗಾಗಿದ್ದಾರೆ. ಬೆಂಗಳೂರಿನಲ್ಲಿ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಇತರೆ ಆಸ್ಪತ್ರೆ ಸೇರಿ 40ಕ್ಕೂ ಹೆಚ್ಚು ಕಡೆ ಗಾಯಗಳಾಗಿವೆ. ಪದೇ ಪದೇ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ಕೂಡ, ಒಂದಷ್ಟು ತಿಳಿಸುವಂತ ಪ್ರಯತ್ನ ಮಾಡ್ತಿದ್ರು ಕೂಡ ಅವಘಡಗಳು ಮಾತ್ರ ಮುಂದುವರಿತಾನೆ ಇದೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೇಸ್ಗಳು, ಹಾಗಂತ ಜಿಲ್ಲಾ ಕೇಂದ್ರಗಳಲ್ಲಿ ಇಲ್ಲ ಅಂತಲ್ಲ, ಆದರೆ ಬೆಂಗಳೂರಿನಲ್ಲಿ ಹೆಚ್ಚಿನ ಕೇಸ್ಗಳು ಬರ್ತಾ ಇದೆ. ಮಿಂಟೋ ಆಸ್ಪತ್ರೆಯಲ್ಲಿ ಒಟ್ಟು 13 ಕೇಸ್ ದಾಖಲಾಗಿದೆ. ಈ ಪಟಾಕಿ ಕೇಸ್ ಸಂಬಂಧಪಟ್ಟ ಹಾಗೆ ಕಳೆದ 2 ದಿನಗಳಿಂದ 13 ಕೇಸ್ ದಾಖಲಾಗಿದೆ. ನಿನ್ನೆ ಒಂದೇ ದಿನ 11 ಪಟಾಕಿ ಕೇಸ್ ದಾಖಲಾಗಿದೆ. ಕಣ್ಣಿಗೆ, ವಿಶೇಷವಾಗಿ ಕಣ್ಣಿಗೆ ಗಾಯ ಆಗ್ತಿರುವಂಥದ್ದು ಹೆಚ್ಚು. ನಿಮಗೆ ದೇಹದ ಬೇರೆ ಭಾಗ ಆದರೂ ಕೂಡ ಹೇಗೋ ಮ್ಯಾನೇಜ್ ಮಾಡ್ಬೋದು, ವಾಸಿ ಆಗುತ್ತೆ. ಆದರೆ ಕಣ್ಣಿನಂಥ ಸೂಕ್ಷ್ಮ ಭಾಗಗಳಿಗೆ ಏನಾದರೂ ಪಟಾಕಿ ಕಿಡಿತಾಗಿದ್ರೆ ಅದು ರಿಕವರ್ ಆಗೋಕ್ಕೆ ಭಾಳ ಸಮಯ ಬೇಕಾಗುತ್ತೆ. ಎಷ್ಟೋ ಮಂದಿಗೆ ದೃಷ್ಟಿ ಕಳ್ಕೊಂಡಿರುವಂಥದ್ದು ಕೂಡ ಆಗಿರೋದು ನಾವು ನೋಡಿದ್ದೀವಿ. ಹಾಗಾಗಿ ಭಾಳ ಎಚ್ಚರಿಕೆಯಿಂದ ಪಟಾಕಿ ಸಿಡಿಸಬೇಕಾದ್ರೆ ಒಂದಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತೆ. ವಿಶೇಷವಾಗಿ ಪೋಷಕರು ತಮ್ಮ ಮಕ್ಕಳನ್ನು ಪಟಾಕಿ ಸಿಡಿಸುವಂಥ ಸಂದರ್ಭದಲ್ಲಿ ದಯವಿಟ್ಟು ಸ್ವಲ್ಪ ಜೋಪಾನವಾಗಿರಿಸ್ಕೊಳ್ಳಿ. ನೀವು ಜೊತೆಗಿರಿ. ಹಾಗೆ ಈ ರಾಕೆಟ್ಗಳನ್ನು ಬಿಡುವಂಥ ಸಂದರ್ಭದಲ್ಲಿ ಬಾಟ್ಲ್ಗಳನ್ನು ಬಳಸಬೇಕು ಅನ್ನೋದೆಲ್ಲ ಏನಿದೆ, ಭಾಳಷ್ಟು ಮಂದಿ ಬಾಟ್ಲನ್ನು ಬಳಸ್ತೇನೆ ರಾಕೆಟನ್ನು ಉಡಾಯಿಸುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಪಟಾಕಿ ಅವಘಡ ಎಲ್ಲೆಲ್ಲ ಆಗಿದೆ ಅಂತ ನಾವು ನೋಡೋದಾದರೆ, ಯಾವ ಪಟಾಕಿ ಅಂತಂದರೆ ಆಟೋಮ್ ಬಾಂಬ್ನಿಂದ 2 ಗಾಯ ಆಗಿದೆ. ಬಿಜಿಲಿ ಪಟಾಕಿ ಅದರಿಂದ 3. ಇನ್ನು ಬಿಜಿಲಿ ರೋಲ್ ಏನಿದೆ, ರೋಲ್ಗೆ ಬೆಂಕಿ ಕೊಡುವಂಥದ್ದು ಇರುತ್ತೆ, ಅದರಲ್ಲಿ 3 ಜನರಿಗೆ. ಇನ್ನು ಹೂವಿನ ಕುಂಡ, ಫ್ಲವರ್ ಪಾಟ್, ಸೊ ಅದನ್ನು ಹಚ್ಚಬೇಕಾದ್ರೆ ಕರೆಕ್ಟಾಗಿ ಅದಕ್ಕೆ ಮುಖ ಕೊಟ್ಟು ಹಚ್ಚೋದಲ್ಲ, ಸ್ವಲ್ಪ ದೂರ ಇದ್ದು ಅಲ್ಲಿ ನಾವು ಹೂವಿನ ಕುಂಡವನ್ನು ಹಚ್ಚಬೇಕಾಗುತ್ತೆ. ಇನ್ನು ಲಕ್ಷ್ಮೀ ಬಾಂಬ್ ಏನಿದೆ ಅದರಲ್ಲಿ ಒಬ್ಬರಿಗೆ ಗಾಯ ಆಗಿದೆ. ಸೊ ಈ ಫ್ಲವರ್ ಪಾಟ್ಗಳನ್ನು ಹಚ್ಚಬೇಕಾದ್ರೆ ಎಕ್ಸಾಕ್ಟ್ಲಿ ಅದಕ್ಕೆ ಮುಖ ಕೊಟ್ಟು ಹಚ್ಚೋದಲ್ಲ. ನಾರಾಯಣ ನೇತ್ರಾಲಯದಲ್ಲಿ ಸುಮಾರು 20 ಮಂದಿಗೆ ಒಂದೇ ದಿನದಲ್ಲಿ 15 ಪಟಾಕಿ ಪ್ರಕರಣ ದಾಖಲಾಗಿದೆ. ಎಲ್ರಿಗೂ ಕೂಡ ಟ್ರೀಟ್ಮೆಂಟನ್ನು ಕೊಡ್ತಿದ್ದಾರೆ. ನಿನ್ನೆ ಆಸ್ಪತ್ರೆಯಲ್ಲಿ 5 ಪ್ರಕರಣ, ಮತ್ತೆ 15 ಹೊಸ ಪ್ರಕರಣ ಬಂದಿದೆ. 4 ಮಕ್ಕಳು ಸೇರಿದ ಹಾಗೆ ಹಲವರಿಗೆ ಕಣ್ಣಿಗೆ ಗಾಯಗಳಾಗಿವೆ. ಸೊ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಪಟಾಕಿಯನ್ನು ಹಚ್ಚುವಂಥ ಸಂದರ್ಭದಲ್ಲಿ ದೊಡ್ಡವ್ರಿಗೂ ಕೂಡ ಈಗ ಕೆಲವರಿಗೆ ಗಾಯ ಆಗಿರುವಂಥದ್ದು ನಾವು ನೋಡ್ತಾ ಇದ್ವಿ. ಯುವಕರಿಗೆ ಒಂದೇ ದಿನ 15 ಪಟಾಕಿ ಪ್ರಕರಣ. ಇನ್ನೊಂದು ಭಾಳ ವಿಪರ್ಯಾಸ ಅಂತ ಅಂದರೆ, ಅಲ್ಲಿ ಪಟಾಕಿ ಬೇರೆಯವರು ಹಚ್ತಾ ಇದ್ದಾರೆ, ಅದನ್ನು ನೋಡೋಕೆ ಹೋದಂಥವ್ರು ಅವರಿಗೂ ಕೂಡ ಗಾಯ ಆಗಿದೆ. ವಿನಯ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ವಿನಯ್, ಇದೀಗ ಪಟಾಕಿ ಸಿಡಿತದಿಂದ ಆಗಿರುವಂಥ ಗಾಯಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಅದರಲ್ಲೂ ಕೂಡ ಕಣ್ಣಿಗೇನಾದರೂ ಭಾಳ ಸೂಕ್ಷ್ಮವಾಗಿರುವಂಥ ಕಣ್ಣಿನ ಭಾಗಕ್ಕೆ ಏನಾದರೂ ಗಾಯ ಆದರೆ ರಿಕವರಿ ಆಗೋದು ಭಾಳ ಕಷ್ಟ. ಹಾಗಾಗಿ ಪೋಷಕರು ಕೂಡ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಅಕ್ಕಪಕ್ಕದ ಮನೆಯವರು ಕೂಡ, ಸುಮ್ಮನೆ ನೋಡೋಕೆ ಹೋದಂಥವರು ಕೂಡ ಗಾಯಗೊಳಗಾಗಿರುವಂಥದ್ದು ಆಗ್ತಾ ಇದೆ ಅಂತ. ಖಂಡಿತ ಅವಿನಾಶ್, ಸದ್ಯ ದೀಪಾವಳಿ ಅಂದ ತಕ್ಷಣ ನೆನಪಾಗೋದೇ ಪಟಾಕಿಗಳು. ಯಾಕಂದರೆ ಕತ್ತಲಲ್ಲಿ ಕಲರ್ಫುಲ್ ಆಗಿ ಸಿಡಿಸುವಂತಹ ಪಟಾಕಿಗಳು ಸ್ಪೆಷಲಿ ಮಕ್ಕಳಿಗೆ ಖುಷಿಯನ್ನು ಕೊಡುತ್ತೆ, ಉಲ್ಲಾಸವನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ ಅನ್ನೋಂಥ ಕಾರಣಕ್ಕಾಗಿ ಪುಟಾಣಿ ಮಕ್ಕಳು ಈ ಪಟಾಕಿಯನ್ನು ಹೆಚ್ಚು ಪ್ರಮಾಣದಲ್ಲಿ ಹೊಡೆಯೋದಕ್ಕೆ ಆಸಕ್ತಿಯನ್ನು ತೋರ್ತಾರೆ. ದೊಡ್ಡವರಿಗೆ ಕೆಲವೊಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ನಾಲೆಜ್ ಇರುತ್ತೆ, ಜೊತೆಗೆ ಅವರು ಹುಷಾರಿಂದ ಪಟಾಕಿಯನ್ನು ಹೊಡಿತಾರೆ. ಆದರೆ 15 ವರ್ಷ ಕೆಳಗಿನ ಮಕ್ಕಳೇ ಹೆಚ್ಚು ಈ ಸದ್ಯಕ್ಕೆ ಅಪಾಯಗಳನ್ನು ಮಾಡ್ಕೊಂಡಿರೋದು ಕೂಡ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಬೆಂಗಳೂರು ರಾಜಧಾನಿಯ ಒಂದು ಉದಾಹರಣೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಕೇವಲ ನಿನ್ನೆಯಿಂದ ಇವತ್ತಿನ 9 ಗಂಟೆಯವರೆಗೆ 40ಕ್ಕೂ ಹೆಚ್ಚು ಪ್ರಕರಣಗಳು ಬೆಂಗಳೂರಿನ ಕಣ್ಣಿನ ಆಸ್ಪತ್ರೆಯಲ್ಲಿ ಪ್ರಕರಣಗಳು ದಾಖಲಾಗಿದೆ. ಅದರಲ್ಲಿ ಸರ್ಕಾರಿಯ ಮಿಂಟೋ ಆಸ್ಪತ್ರೆಯಲ್ಲಿ ಕೇವಲ ನಿನ್ನೆಯಿಂದ ಇವತ್ತಿನ 9 ಗಂಟೆಯವರೆಗೆ 13 ಪ್ರಕರಣಗಳು ದಾಖಲಾದರೆ, ನಾರಾಯಣ ನೇತ್ರಾಲಯದಲ್ಲಿ 20ಕ್ಕೂ ಹೆಚ್ಚು ಕೇಸುಗಳು ದಾಖಲಾಗಿದೆ. ಪ್ರಮುಖವಾಗಿ ಈ ಒಂದು 40 ಕೇಸುಗಳಲ್ಲಿ ಬೈಸ್ಟ್ಯಾಂಡರ್ಸ್ ಅಂದರೆ ಪಟಾಕಿಯನ್ನು ಹೊಡೆಯುವಂತಹ ಸಂದರ್ಭದಲ್ಲಿ ನಿಂತು ನೋಡುವಂತವರು ಮಕ್ಕಳಾಗಿರ್ಬೋದು ಮತ್ತು ದೊಡ್ಡವರು 50% ಕಣ್ಣಿಗೆ ಗಾಯವನ್ನು ಮಾಡಿಕೊಂಡ್ರೆ, ಸೆಲ್ಫ್ ಇಂಜುರಿ 50% ಆಗಿದೆ. ಇನ್ನು ಒಟ್ಟಾರೆ ಪ್ರಕರಣಗಳಲ್ಲಿ ಕೇವಲ 10 ರಿಂದ 15% ಸಾಮಾನ್ಯ ಪ್ರಕರಣಗಳಾಗಿದ್ದರೆ 20 ರಿಂದ 25 ತೀವ್ರತವಾಗಿರುವಂತಹ ಪ್ರಕರಣಗಳು ಕೂಡ ದಾಖಲಾಗಿದೆ. ಇನ್ನು ಈ ಬಿಜಿಲಿ ಪಟಾಕಿಗಳಾಗಿರ್ಬೋದು, ಲಕ್ಷ್ಮಿ ಪಟಾಕಿಗಳಾಗಿರ್ಬೋದು, ಈ ಫ್ಲವರ್ ಪಾಟ್ಗಳನ್ನು ಹಚ್ಚುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಅಪಾಯಗಳನ್ನು ತಂದುಕೊಂಡಿರುವಂಥದ್ದು ಕೂಡ ದಾಖಲಾಗ್ತಾ ಇದೆ. ಇನ್ನು 3 ವರ್ಷದ ಮಕ್ಕಳಿಂದ ಹಿಡಿದು 18 ವರ್ಷದ ಮಕ್ಕಳವರೆಗಿನ ಸಂಖ್ಯೆಯೇ ದೊಡ್ಡ ಪ್ರಮಾಣದಲ್ಲಿ ಕಣ್ಣಿಗೆ ಅಪಾಯವನ್ನು ಮಾಡಿಕೊಂಡಿರೋದು ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ರಾಜಧಾನಿಯ ಕಣ್ಣಿನ ವೈದ್ಯರು ಕೂಡ ಕೆಲವೊಂದಿಷ್ಟು ಪೋಷಕರಿಗೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಪಟಾಕಿನ ಹಚ್ಚುವಂಥ ಸಂದರ್ಭದಲ್ಲಿ, ಮಕ್ಕಳು ಹಚ್ಚುವ ಸಂದರ್ಭದಲ್ಲಿ ಅವ್ರ ಜೊತೆಗಿರಿ, ದೂರದಿಂದ ಪಟಾಕಿಯನ್ನು ಹಚ್ಚಿ, ಯಾವುದಾದ್ರೂ ಕೋಲು ಅಥವಾ ಕಡ್ಡಿಗಳ ಸಹಾಯದಿಂದ ಪಟಾಕಿಯನ್ನು ಹಚ್ಚುವಂಥ ಪ್ರಯತ್ನವನ್ನು ಮಾಡಿ, ಪಟಾಕಿಗೆ ಪರ್ಯಾಯವಾಗಿ ಮುಚ್ಚುವಂಥದ್ದು, ಗ್ಲಾಸ್ಗಳನ್ನು ಹಾಕುವಂಥದ್ದು, ಇವುಗಳಿಂದ ದೂರ ಇರಿ. ಪಟಾಕಿಯನ್ನು ಸಿಡಿಸುವಂಥ ಸಂದರ್ಭದಲ್ಲಿ ನೀರನ್ನು ಒಂದಿಷ್ಟು ಹತ್ತಿರದಲ್ಲಿ ತೆಗೆದಿಟ್ಟುಕೊಂಡಿರಿ. ಕಣ್ಣಿನ ಅಪಾಯಗಳಾದಂಥ ಸಂದರ್ಭದಲ್ಲಿ ತುರ್ತಾಗಿ ವೈದ್ಯರನ್ನು ಸಂಪರ್ಕಿಸಿ ಅನ್ನುವಂಥ ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇದರ ಹೊರತಾಗಿ ಕೂಡ ಕೇವಲ 1.5 ದಿವಸಗಳಲ್ಲಿ 40ಕ್ಕೂ ಹೆಚ್ಚು ಪ್ರಕರಣಗಳು ರಾಜಧಾನಿಯಲ್ಲಿ ಕಂಡು ಬರ್ತಾ ಇದೆ. ಕಳೆದ ವರ್ಷ 200ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು. 30% ತೀವ್ರ ಸ್ವರೂಪದ ಕಣ್ಣಿನ ಹಾನಿಯನ್ನು ಕೂಡ ಮಕ್ಕಳು ಮಾಡಿಕೊಂಡಿದ್ರು. ಹೀಗಾಗಿ ಮಕ್ಕಳು ಕೂಡ ಎಚ್ಚರಿಕೆ ವಹಿಸಬೇಕು, ಪೋಷಕರು ಕೂಡ ನಿಗಾ ವಹಿಸಬೇಕಂತ ಅನಿವಾರ್ಯತೆ ಇದೆ. ಅವಿನಾಶ್, ಧನ್ಯವಾದ ವಿನಯ್.